ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇರುವಂತಹ ಸಾಕಷ್ಟು ಮಂದಿ ಕಲಾವಿದರನ್ನ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಏನಂದರೆ, ಹಲವು ಜೋಡಿಗಳನ್ನು ಅಂದರೆ ಮುನಿಸಿಕೊಂಡ ಹಲವು ಜೋಡಿಗಳನ್ನು ಹತ್ತಿರ ಸೇರಿಸಲು ಮಾಡಿದ ಕೆಲವು ಪ್ರಯತ್ನಗಳನ್ನು ಮಾಡಿದ್ದೇನೆ. ಹೋಗಿ ಸಿನಿಮಾ ಪತ್ರಕರ್ತ ಅಂತ ದೊಡ್ಡ ದೊಡ್ಡ ತಾರೆಯರನ್ನು ಸೇರಿಸಲಿಕ್ಕೆ ಟ್ರೈ ಮಾಡ್ತಾರಲ್ಲ, ಅಂಥವರಲ್ಲಿ ರವಿಚಂದ್ರನ್ ಹಂಸಲೇಖ, ಸುದೀಪ್, ದರ್ಶನ್, ದ್ವಾರಕೀಶ್ ವಿಷ್ಣುವರ್ಧನ್, ಉಪೇಂದ್ರ ರವಿ ಬೆಳಗೆರೆ ಇವರು ಪ್ರಮುಖರು. ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋನು ಮನುಜ ಕಣ. ಸರ್, ನೀವಿಬ್ರು ಯಾಕೆ ಸರ್? ತುಂಬ ದೊಡ್ಡ ವ್ಯಕ್ತಿಗಳು ನೀವು, ಕನ್ನಡ ಚಿತ್ರರಂಗಕ್ಕೆ ಬೇಕಾದವರು ನೀವು, ತುಂಬ ಅಗತ್ಯ ಇದ್ದವರು ನೀವು, ಹೀಗೆ ಮುನ್ಸ್ಕೊಂಡಿದ್ರೆ ಹೇಗೆ ಅಂತೇಳಿ. ಆಗ ಹಂಸಲೇಖ ಕೇಳಿದ್ರು, ಚಿಕ್ಕಂಜಮ್ಮನ ಮನೆ ಇದೆ, ಅಲ್ಲಿ ಹೋಗಿ ಈ ನನ್ನ ಹತ್ರ ಏನು ಹೇಳಿದ್ದೀರೋ ಅದನ್ನು ರವಿಚಂದ್ರನ್ ಅವ್ರ ಹತ್ರ ಹೇಳಿ. ಯಾಕೆ ಸರ್ ತುಂಬ ದೂರ ಇದ್ದೀರಿ, ಈ ಮುನ್ಸೆಲ್ಲ ಯಾಕೆ? ಹೀಗೆ ಮಾತಾಡ್ತಾ ಕೇಳಿರು. ತಕ್ಷಣ ಸುದೀಪ್ ಹೇಳಿದ್ರು, ಗುರುಗಳೇ, ಈ ಒಂದು ವಿಚಾರವನ್ನು ಬಿಟ್ಟು ಬೇರೆ ಯಾವುದೇ ವಿಚಾರವನ್ನು ನಂತರ ಮಾತಾಡಿ, ಇದು ಹೋದ ಕೇಸ್. ಅದೇನಾಗಿದೆ, ಓಂ ಸಿನಿಮಾಕ್ಕೆ ಸಂಬಂಧಪಟ್ಟು ರವಿ ಬೆಳಗೆರೆಗೆ ಕೋಪ ಇದೆ ಉಪೇಂದ್ರನ ಮೇಲೆ. ಏನಪ್ಪಾ ಅಂದ್ರೆ, ಇವರ ಪಾಪಿಗಳ ಲೋಕದಲ್ಲಿ ಏನು ಅಂಕಣ ಇದೆಯೋ ಅದನ್ನು ಪೂರ್ತಿಯಾಗಿ ಓಂ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ. ಏನಪ್ಪ ಅಂದರೆ, ತುಂಬ ಅದೊಂದು 18 ವರ್ಷದ ಅಜ್ಞಾತವಾಸದ ನಂತರ ದ್ವಾರಕೀಶ್ ಅವರು ಕೈಗೆ ಎತ್ತಿಕೊಂಡ ಒಂದು ಸಿನಿಮಾ ಆಪ್ತಮಿತ್ರ ಸಿನಿಮಾಕ್ಕೆ ಸಂಬಂಧಪಟ್ಟು ವಿಷ್ಣುವರ್ಧನ್ ಏನು ಹೇಳ್ತಾನೆ ಅಂದರೆ, ಅದರ ಎಲ್ಲ ಯಶಸ್ಸಿನ ಭಾಗ ನಂದೇ, ಅದು ನನ್ನಿಂದಾಗಿಯೇ ಆ ಸಿನಿಮಾ ಲಾಭ ಬಂತು. ಸೊ ನಾನಿಲ್ಲ ಆದರೆ ದ್ವಾರಕೀಶ್ ಝೀರೋ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಇದರಲ್ಲಿ ನನ್ನ ಅಂಕಣ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇರುವಂತಹ ಸಾಕಷ್ಟು ಮಂದಿ ಕಲಾವಿದರನ್ನ ಟೆಕ್ನಿಷಿಯನ್ಸನ್ನು ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಇದು ಇವತ್ತಿನ ಆರಂಭ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಏನಂದರೆ, ಹಲವು ಜೋಡಿಗಳನ್ನು ಅಂದರೆ ಮುನಿಸಿಕೊಂಡ ಹಲವು ಜೋಡಿಗಳನ್ನು ಹತ್ತಿರ ಸೇರಿಸಲು ಮಾಡಿದ ಕೆಲವು ಪ್ರಯತ್ನಗಳನ್ನು ಮಾಡಿದ್ದೇನೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಹೋಗಿ ಸಿನಿಮಾ ಪತ್ರಕರ್ತ ಅಂತ ದೊಡ್ಡ ದೊಡ್ಡ ತಾರೆಯರನ್ನು ಸೇರಿಸಲಿಕ್ಕೆ ಟ್ರೈ ಮಾಡ್ತಾರಲ್ಲ ಅಂತ. ಟ್ರೈ ಮಾಡ್ತೇನೆ, ಮಾಡೋದು ನನ್ನ ಕರ್ತವ್ಯ. ಹಿರಿಯ ಪತ್ರಕರ್ತನಾಗಿ ಕೆಲವೊಂದು ಪ್ರಯೋಗಗಳಿಗೆ ನಾನು ತಲೆಯೊಡ್ಡಿದ್ದೇನೆ, ಕೈಯೊಡ್ಡಿದ್ದೇನೆ. ಅಂಥವರಲ್ಲಿ ರವಿಚಂದ್ರನ್ ಹಂಸಲೇಖ, ಸುದೀಪ್, ದರ್ಶನ್, ದ್ವಾರಕೀಶ್ ವಿಷ್ಣುವರ್ಧನ್, ಉಪೇಂದ್ರ ರವಿ ಬೆಳಗೆರೆ ಇವರು ಪ್ರಮುಖರು. ರವಿಚಂದ್ರನ್ ಹಂಸಲೇಖ ಮುನಿಸು ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ನಷ್ಟ ಉಂಟು ಮಾಡ್ತು. ಸಿನಿಮಾದ ಕ್ವಾಲಿಟಿ ಬಿದ್ದೋಯಿತು. ಆ ಕಡೆ ಹಂಸಲೇಖ ತುಂಬ ಏನೇ ಟ್ರೈ ಮಾಡಿದ್ರು ಅಲ್ಲಿ ಹಂಸಲೇಖ ಹೇಳಲಿಕ್ಕಾಗಿಲ್ಲ. ಈ ಕಡೆ ರವಿಚಂದ್ರನ್ ಅಷ್ಟೇ, ಅವರು ಯಾವ ಸಿನಿಮಾದಲ್ಲೂ ಎದ್ದು ನಿಂತು ದೊಡ್ಡ ರೀತಿಯಲ್ಲಿ ಖ್ಯಾತಿ ಪಡೀಲಿಕ್ಕಾಗಿಲ್ಲ. ಅವರ ಮುನಿಸಿನ ನಂತರ ಒಂದು ದಿವಸ ಹಂಸಲೇಖ ಅವರ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಹೀಗೆ ಮಾತಾಡ್ತಾ ನಾನು ಅವ್ರ ಥರ ಪ್ರಶ್ನೆ ಕೇಳಿದೆ, ಸರ್ ನೀವಿಬ್ಬರು ಯಾಕೆ ಸರ್? ತುಂಬ ದೊಡ್ಡ ವ್ಯಕ್ತಿಗಳು ನೀವು, ಕನ್ನಡ ಚಿತ್ರರಂಗಕ್ಕೆ ಬೇಕಾದವರು ನೀವು, ತುಂಬ ಅಗತ್ಯ ಇದ್ದವರು ನೀವು, ಹೀಗೆ ಮುನ್ಸ್ಕೊಂಡಿದ್ರೆ ಹೇಗೆ ಅಂತೇಳಿ. ಆಗ ಹಂಸಲೇಖ ಕೇಳಿದರು, ಒಂದು ಕೆಲಸ ಮಾಡಿ ಗಣೇಶ್ ಅವರೇ, ಇಲ್ಲೇ ರವಿಚಂದ್ರನ್ ಮನೆ ಇದೆ, ಅಲ್ಲೂ ಹೋಗಿ ಅವ್ರ ಹತ್ರ, ರವಿಚಂದ್ರ ಅಂತೇಳಿ ಹೇಳಲ್ಲ ಅವರು, ಚಿಕ್ಕ ಯಜಮಾನರು ಅಂತ ಹೇಳ್ತಾರೆ. ಯಜಮಾನರು ವೀರಸ್ವಾಮಿ, ಚಿಕ್ಕ ಯಜಮಾನರು ರವಿಚಂದ್ರನ್. ಚಿಕ್ಕ ಯಜಮಾನರ ಮನೆ ಇದೆ, ಅಲ್ಲೂ ಹೋಗಿ ಈ ನನ್ನ ಹತ್ರ ಏನು ಹೇಳಿದ್ದೀರೋ ಅದನ್ನು ರವಿಚಂದ್ರನ್ ಅವ್ರ ಹತ್ರ ಹೇಳಿ ಅಂತ ಹೇಳಿದರು. ಅಲ್ಲಿ ಹತ್ತಿರದಲ್ಲಿ ಮನೆ ಇತ್ತಲ್ಲ, ಸೀದಾ ಬಂದೆ, ರವಿಚಂದ್ರನ್ ಇದ್ದರು ಅಲ್ಲಿ. ಅವ್ರ ತನೂ ಇದೇ ರಿಪೀಟ್ ಮಾಡಿದೆ, ಸರ್ ಯಾಕೆ ಸರ್ ನೀವು ಮುನ್ಸ್ಕೊಂಡಿದ್ದೀರಿ ಅಂತೇಳಿ, ತುಂಬ ದೂರ ಆಗಿಬಿಟ್ಟಿದ್ದೀರಿ ಅಂತ ಹೇಳಿದೆ. ಎಲ್ಲಿರಿ ನಾನು ದೂರ ಆಗಿದ್ದು? ಇಲ್ಲೇ 2 ಕಿಲೋಮೀಟ್ರ್ ದೂರದಲ್ಲಿ ಹಂಸಲೇಖ ಇದ್ದಾರೆ, ಇಲ್ಲಿ ನಾನಿದ್ದೀನಿ, ಎಲ್ಲಿ ದೂರ ಆಗಿದ್ದು? ದೂರ ಆಗಲೇ ಇಲ್ಲ ಅಂತ ಹೇಳಿಬಿಟ್ರು. ನನಗೆ ಒಂಥರ ಅವಮಾನ ಆಗೋಯಿತು. ಇದು ಒಂದು ಮುನಿಸನ್ನು
ಸೇರಿಸಲು ನಾನು ಪಟ್ಟ ಪ್ರಯತ್ನದ ಒಂದು ಸ್ಯಾಂಪಲ್. ಇನ್ನೊಂದು ಸುದೀಪ್ ದರ್ಶನ್. ಸುದೀಪ್ ಅವರನ್ನು ನಾನು ಸುದ್ದಿ ಟಿ ವಿ ಅಲ್ಲಿಗೆ ಇನ್ವೈಟ್ ಮಾಡಿದ್ದೆ. ಸೊ ಅವರ ಮನೆಗೆ ನನ್ನ ಕಾರ್ನಲ್ಲಿ ಹೋಗಿ ಪಾರ್ಕ್ ಮಾಡಿದೆ. ಸುದೀಪನ್ನು ಭೇಟಿಯಾದರೆ ತಕ್ಷಣ ಗುರುಗಳೇ ನಿಮ್ಮ ಕಾರ್ ಇಲ್ಲೇ ಇರಲಿ, ಬನ್ನಿ ನಮ್ಮ ಕಾರಿನಲ್ಲಿ ಹೋಗೋಣ ಅಂಥೇಳಿ ಅವರ ಕಾರಿನಲ್ಲಿ ನನ್ನನ್ನು ಕರ್ಕೊಂಡೋದ್ರು. ಶಾಂತಿನಗರದ BMTC ಬಿಲ್ಡಿಂಗ್ನಲ್ಲಿ ಸುದ್ದಿ ಟಿ ವಿ ಇತ್ತು. ಸೊ ಅಲ್ಲಿ ಹೋಗ್ತಾ ದಾರಿಯಲ್ಲಿ ನನಗೆ ಕೇಳಬೇಕು ಅಂತ ಅನ್ನಿಸ್ತು, ಯಾಕೆ ಸರ್ ತುಂಬ ದೂರ ಇದ್ದೀರಿ, ಈ ಮುಂಚೆಲ್ಲ ಯಾಕೆ ಅಂಥೇಳಿ ಹೀಗೆ ಮಾತಾಡ್ತಾ ಕೇಳಿರೋದು. ತಕ್ಷಣ ಸುದೀಪ್ ಹೇಳಿದರು, ಗುರುಗಳೇ ಈ ಒಂದು ವಿಚಾರವನ್ನು ಬಿಟ್ಟು ಬೇರೆ ಯಾವುದೇ ವಿಚಾರವನ್ನು ನಂತರ ಮಾತಾಡಿ, ಇದು ಹೋದ ಕೇಸ್, ಇದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾನಂತೂ ಸ್ಟ್ರಿಕ್ಟ್, ಹೀಗೆ ಇರ್ತೀನಿ, ಹೀಗೆ ಇರ್ತೀನಿ, ಮುಂದೆನೂ ಹೀಗೆ ಇರ್ತೀನಿ ಅಂತ. ಸೊ ಅದರ ನಂತರ ನಾನು ಸುದೀಪ್ ಹತ್ರ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಇನ್ನು ರವಿ ಬೆಳಗೆರೆ ಮತ್ತು ಉಪೇಂದ್ರ ಅವ್ರದ್ದು ಅದೇನಾಗಿದೆ, ಓಂ ಸಿನಿಮಾಕ್ಕೆ ಸಂಬಂಧಪಟ್ಟು ರವಿ ಬೆಳಗೆರೆಗೆ ಕೋಪ ಇದೆ ಉಪೇಂದ್ರನ ಮೇಲೆ. ಏನಪ್ಪ ಅಂದರೆ, ಇವರ ಪಾಪಿಗಳ ಲೋಕದಲ್ಲಿ ಏನು ಅಂಕಣ ಇದೆಯೋ ಅದನ್ನು ಪೂರ್ತಿಯಾಗಿ ಓಂ ಸಿನಿಮಾದಲ್ಲಿ ಬಳಸಿಕೊಂಡಿದ್ದರೂ ಕೂಡ ನನ್ನ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು ಮತ್ತು ಟೈಟಲ್ ಕಾರ್ಡ್ನ ನನ್ನ ಹೆಸರು ಹಾಕಬೇಕಾಗಿತ್ತು ಅಂತ ರವಿ ಬೆಳಗೆರೆಗೆ ಉಪೇಂದ್ರ ಮೇಲೆ ಕೋಪ. ಸೊ ಪದೇ ಬರೀತಾಯಿದ್ರು ಹಾಯ್ ಬೆಂಗಳೂರಿನಲ್ಲಿ ಉಪೇಂದ್ರ ವಿರುದ್ಧ ಸಿಕ್ಕಾಪಟ್ಟೆ, 2 ಪುಟ 3 ಪುಟ ಕವರ್ ಪೇಜ್ ಸ್ಟೋರಿ ಮಾಡ್ತಾನೇ ಇದ್ದರು. ಒಂದು ದಿವಸ ನನಗೆ ಅನ್ನಿಸ್ತು, ಯಾಕಿದು ಇಬ್ಬರಿಗೂ ನಾನು ಹತ್ತಿರ ಆಗಿದ್ದೀನಿ, ಉಪೇಂದ್ರನಿಗೆ ಹತ್ತಿರ, ರವಿ ಬೆಳಗೆರೆಗೂ ಹತ್ತಿರ, ಯಾಕೆ ಇದನ್ನು ಸರಿ ಮಾಡಬಾರ್ದು ಅಂತೇಳಿ ಒಂದು ಯೋಚನೆ ಬಂತು. ರವಿ ಹತ್ರ ಹೇಳಿದೆ, ಕರ್ಕೊಂಬನ್ನಿ ಅಂತ ಹೇಳಿದೆ. ನಾನು ಉಪೇಂದ್ರ ಆಗ ಪದ್ಮನಗರದ ದೇವೇಗೌಡ ಪೆಟ್ರೋಲ್ ಬಂಕ್ ಎದುರು ಒಂದು ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದರು, ಅಂದರೆ ಸ್ಕ್ರಿಪ್ಟಿಗೆ ಸಂಬಂಧಪಟ್ಟ. ಅಲ್ಲಿಗೆ ಹೋದಾಗ ಉಪೇಂದ್ರ ಮತ್ತು ವೇಣು ಅವರ ಕ್ಯಾಮರಾಮ್ಯಾನ್ ಇದ್ದರು. ಅವರ ಗಾಡಿಯಲ್ಲಿ ರವಿ ಬೆಳಗೆರೆ ಆಫೀಸಿಗೆ ಬಂದು ಮಾತಾಡ್ತಾ ತುಂಬ ಹತ್ತಿರ ಆಗಿಬಿಟ್ರು. ಎಷ್ಟು ಹತ್ತಿರ ಆಗಿಬಿಟ್ರು ಅಂದರೆ, ಉಪೇಂದ್ರ ಅವರ ತಂದೆ ಮಾಡ್ತಿದ್ದ ಹೋಟೆಲ್ ಕೆಲಸದ ಬಗ್ಗೆ, ಚಾಕರಿ ಬಗ್ಗೆ ಮಾತಾಡ್ತಾ ಕಣ್ಣೀರು ಹಾಕ್ಬಿಟ್ರು. ಸೊ ಇಬ್ಬರು ಅಪ್ಕೊಂಡ್ಬಿಟ್ರು, ಇಬ್ಬರು ಹತ್ಕೊಂಡ್ಬಿಟ್ರು. ಸೊ ಅಲ್ಲಿಗೆ ಅವ್ರದ್ದು ಸರಿ ಹೋಯಿತು ಅಂತ ನಾನು ಅಂದ್ಕೊಂಡೆ. ಆದರೆ ನೆಕ್ಸ್ಟ್ ಹಾಯ್ ಬೆಂಗಳೂರಿನಲ್ಲಿ ದೊಡ್ಡದಾಗಿ 2 ಪುಟದಲ್ಲಿ ಉಪೇಂದ್ರ ವಿರುದ್ಧ ಒಂದು ಸ್ಟೋರಿ ಬರೆದ್ಬಿಟ್ಟ ರವಿ ಬೆಳಗೆರೆ. ಉಪೇಂದ್ರ ಅವರು ಫೋನ್ ಮಾಡಿ ನನಗೆ ಕೇಳಿದರು, ಏನು ಗುರುಗಳಿದು, ಇಷ್ಟೆಲ್ಲ ಪ್ರಯತ್ನ ಪಟ್ಟು ನಾವು ಹೋಗಿ ಮತ್ತೆ ಅದನ್ನು ಬರೆದ್ರು ಅಂಥೇಳಿ. ಅದರ ಹಿನ್ನೆಲೆಯಲ್ಲಿ ಕಾರಣ ಏನಂದರೆ, ನನ್ನ ಚದುರಿ ಚಿತ್ರಗಳು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ರವಿ ಬೆಳಗೆರೆ ಮತ್ತು ಉಪೇಂದ್ರ ಅವರು ಎಲ್ಲ ಇಡೀ ಸಿನಿಮಾ ಗುಂಪನ್ನು ಕರೆಸಿದ್ದೆ ನಾನು. ಇಡೀ ಇಂಡಸ್ಟ್ರಿನೇ ಅಲ್ಲಿ ಬಂದಿತ್ತು. ಬಂದಾಗ ಅವರಿಬ್ಬರು ಜೊತೆಲೇ ಕೂತ್ಕೊಂಡು ತುಂಬ ಹೊತ್ತು ಮಾತಾಡ್ತಾಯಿದ್ರು ಸ್ಟೇಜ್ ಮೇಲೆ, ತುಂಬ ಹೊತ್ತು. ಕಾರ್ಯಕ್ರಮದ ಮಧ್ಯೆ ಉಪೇಂದ್ರ ಎದ್ದು ಹೊರಟುಬಿಟ್ರು. ಆಮೇಲೆ ತಿಳಿದೇನೆಂದರೆ, ಅವರು ಎದ್ದು ಹೊರಟಿದ್ದು ಕಲ್ಕತ್ತಕ್ಕೆ ಹೋಗಿದೆ. ಯಾಕೆಂದರೆ ಅಲ್ಲಿ ಮದುವೆಗಾಗಿ, ಪ್ರಿಯಾಂಕಾ ಮೇಡಮ್ನ ಮದುವೆ ಆಗೋದಿತ್ತು. ಸೊ ಅದಕ್ಕಾಗಿ ಇವರು ಎದ್ದು ಹೋಗಿದ್ದಾರೆ. ಮದುವೆ ಆಗುವ ಸುದ್ದಿ ಅವರಿಗೆ ಗೊತ್ತಿದ್ದರೂ ಕೂಡ ಅಷ್ಟು ಹೊತ್ತಿನಿಂದ ನಾವು ಮಾತಾಡ್ತಾಯಿದ್ವಿ, ಉಪೇಂದ್ರ ನನ್ನ ಹತ್ರ ಒಂದು ಮಾತನ್ನು ಹೇಳಿಲ್ಲ ಅದರ ಬಗ್ಗೆ ಅಂತ ರವಿಗೆ ಮತ್ತೆ ಕೋಪ. ಸೊ ಈ ಕೋಪ ಹೀಗೇ ನಡೀತಾಯಿತ್ತು. ಇದರಲಿಲ್ಲ ನಾನು ಜಾರ್ಕೊಂಬಿಟ್ಟೆ. ಇದು ಇನ್ನೊಂದು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್. ಒಂದು ದಿವಸ ಕೋರಮಂಗಲದ ಒಂದು ಆಡಿಟೋರಿಯಂ ಅಲ್ಲಿ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿದರು. ಪ್ರೆಸ್ ಮೀಟ ಅಥವಾ ಟ್ರೈಲರ್ ಬಿಡುಗಡೆ ಏನೋ ಒಂದು ಕಾರ್ಯಕ್ರಮ. ನಾನು ಹೋಗಿದ್ದೆ. ಸೊ ಅಲ್ಲಿಗೆ ಮುಖ್ಯ ಅತಿಥಿಯಾಗಿ ಬಂದವರು ದ್ವಾರಕೀಶ್ ಅವರು. ಮುಂದೆ ಕೂತ್ಕೊಂಡ್ಬಿಟ್ಟೆ. ಸ್ವಲ್ಪ ಸಮಯ ಬೇಗ ಬಂದಿದ್ದಾರೆ ಅವರು. ಸ್ವಲ್ಪ ನಾನು ಬೇಗನೆ ಹೋಗಿದ್ದೆ. ಯಾರೂ ಇರಲಿಲ್ಲ, ಎಲ್ಲ ಖಾಲಿ ಹೊಡಿತಾಯಿತ್ತು. ಮುಂದೆ ಕೂತ್ಕೊಂಡಿದ್ದಾರೆ ದ್ವಾರಕೀಶ್. ನಾನು ಮೇಲೆ ಇದ್ದೆ. ಮೇಲಿಂದ ಇಳ್ಕೊಂಡು ಬಂದು ದ್ವಾರಕೀಶ್ ಅವ್ರ ಹತ್ರ ಕೂತ್ಕೊಂಡು ಹೇಳಿದೆ, ಸರ್ ವಿಷ್ಣುವರ್ಧನ್ ಜೊತೆ ನಿಮ್ದು ಏನು ಸರ್, ಆತ್ಮ ಮಿತ್ರ ಅಷ್ಟು ದೊಡ್ಡ ಹಿಟ್ಟಾಗಿದೆ, ಇಬ್ಬರೂ ಸೇರ್ಕೊಂಡು ಮಾಡಿದ ಸಿನಿಮಾ ಅಂತ ಅದು. ಆ ಸಿನಿಮಾಗೆ ಸಂಬಂಧಪಟ್ಟು ನೀವು ಯಾಕೆ ಇಷ್ಟು ದೂರ ಆಗಿದ್ದೀರಿ ಅಂತ ಹೇಳಿದೆ.
ನೋಡ್ಕಣಪ್ಪ ಗಣೇಶ, ದ್ವಾರಕೀಶ್ ಮಾತಾಡಿದ್ದು, ಇದರ ಬಗ್ಗೆ ನಾನು ಮಾತಾಡಿದರೆ ತುಂಬ ಕೆಟ್ಟವನಾಗ್ತೀನಿ. ಅಷ್ಟೊಂದು ಅನುಭವಿಸ್ಬಿಟ್ಟಿದ್ದೀನಿ ನಾನು. ಏನಪ್ಪ ಅಂದರೆ, ಆಪ್ತಮಿತ್ರ ಸಿನಿಮಾಕ್ಕೆ ಸಂಬಂಧಪಟ್ಟು ವಿಷ್ಣುವರ್ಧನ್ ಏನು ಹೇಳ್ತಾನೆ ಅಂದರೆ, ಅದರ ಎಲ್ಲ ಯಶಸ್ಸಿನ ಭಾಗ ನನ್ನದೇ. ಅದು ನನ್ನಿಂದಾಗಿಯೇ ಆ ಸಿನಿಮಾ ಓಡ್ತಾ ಅವ್ರಿಗೆ ಲಾಭ ಬಂತು. ಸೊ ನಾನಿಲ್ಲ ಆದರೆ ದ್ವಾರಕೀಶ್ ಝೀರೋ. ಸೊ ಇದು ಒಂಥರ ಫೈಟ್, ಈಗೋ ಫೈಟ್. ಹಾಗಾದರೆ ನಾನೇನಿಲ್ವಾ ಅಂತ ದ್ವಾರಕೀಶ್ ಪ್ರಶ್ನೆ. ಇಲ್ಲಿಗೆ ನಾನು ಕೆಲವೊಂದು ಕಡೆ ಹೇಳಿದ ವಿಷಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಆದರೆ ನಿಜವಾಗ್ಲೂ ಶುರು ಆಗೋದು ಆ ನಂತರದ ದ್ವಾರಕೀಶ್ ಏನು ಹೇಳಿದ್ದಾರೋ ಆ ಕತೆ. ಅದೊಂದು ರೋಚಕ ಸ್ಟೋರಿ. ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ನಡುವೆ ಏನೇನು ನಡೀತು ಆಪ್ತಮಿತ್ರ ಸಿನಿಮಾಕ್ಕೆ ಸಂಬಂಧಪಟ್ಟು ಎಂಬುದನ್ನು ದ್ವಾರಕೀಶ್ ನನ್ನ ಹತ್ರ ತುಂಬ ಆಪ್ತವಾಗಿ ಹೇಳಿದ್ದು. ಸಮಾರಂಭಕ್ಕೆ ತುಂಬ ಟೈಮ್ ಇತ್ತು. ಆ ಟೈಮ್ನಲ್ಲಿ ಇನ್ನು ಮಧ್ಯೆ ಗ್ಯಾಪ್ನಲ್ಲಿ ದ್ವಾರಕೀಶ್ ಅವರು ನನ್ನ ಹತ್ರ ಹೇಳಿದ್ದು ಇಷ್ಟು. ಆ ಸಿನಿಮಾ ಆಪ್ತಮಿತ್ರ ತುಂಬ ಅದೊಂದು 18 ವರ್ಷದ ಅಜ್ಞಾತವಾಸದ ನಂತರ ದ್ವಾರಕೀಶ್ ಅವರು ಕೈಗೆ ಎತ್ತಿಕೊಂಡ ಒಂದು ಸಿನಿಮಾ. ಎಲ್ಲೋ ಹೋಗಿದ್ದಾಗ ಒಂದು ಸಿನಿಮಾ ನೋಡೋ ಅವಕಾಶ ಸಿಕ್ತು ಅವರಿಗೆ. ಯಾವುದು, ಮಣಿಚಿತ್ರತ್ತಾಳು ಅಂತ, ಮಲಯಾಳಂ ಸಿನಿಮಾ. ಅದು ನೋಡಿದಾಗ ಇದು ನಾವು ಮಾಡ್ಬೋದು. ಸೊ ಇದರಲ್ಲಿ ವಿಷ್ಣುವರ್ಧನ್ ಮಾಡಿದರೆ ಹೇಗೆ ಅಂತ ದ್ವಾರಕೀಶ್ ಅವರಿಗೆ ಆಲೋಚನೆ ಬಂತು. ಆ ಆಲೋಚನೆ ಬಂದಿದ್ದೇ ತಡ ಮಣಿಚಿತ್ರತ್ತಾಳು ಸಿನಿಮಾದ ರೈಟ್ಸ್ ತೊಗೊಂಡಿಟ್ಟುಕೊಂಡರು. ಸೊ ಯಾರು ಡೈರೆಕ್ಟ್ರು? ಪಿ ವಾಸು ಅವರು. ವಿಷ್ಣುವರ್ಧನ್ ನಾಯಕ. ಯಾವತ್ತಂದರೆ ಆ ಕಾಲದಲ್ಲಿ ನಾಗರಹಾವು ಸಿನಿಮಾ ನೋಡ್ತಾ ಪುಟ್ಟಣ್ಣ ಮತ್ತು ದ್ವಾರಕೀಶ್, ಇಲ್ಲಿ ಪುಟ್ಟಣ್ಣ ಕೂತ್ಕೊಂಡಿದ್ದಾರೆ, ಇಲ್ಲಿ ದ್ವಾರಕೀಶ್ ಕೂತ್ಕೊಂಡಿದ್ದಾರೆ. ಸಿನಿಮಾ ನೋಡ್ತಾ ಎಂಥ ಹುಡುಗ ನಾನು ತೊಗೊಂಡು ಬಂದಿದ್ದೀಯ ಮರಾಯ ಅಂತ ಪುಟ್ಟಣ್ಣ ಹತ್ರ ಹೇಳಿದರು. ಇವನು ಹಾಕೊಂಡು ನಾನು ಸಿನಿಮಾ ಮಾಡಬೇಕಲ್ಲ ಅಂತ ಆಗ ಕಮಿಟ್ ಆಗಿರೋದು. ಸೊ ಆಪ್ತಮಿತ್ರದವರೆಗೆ ಹೇಳ್ಕೊಂಡು ಬಂತದ್ದು. ಹೋದರು, ಎಲ್ಲ ಮಾತುಕತೆ ನಡೀತು. ಆದರೆ ಒಂದೇ ಒಂದು ವಿಷಯ ಏನಂದರೆ, ಅದರಲ್ಲಿ ಮೋಹನ್ ಲಾಲ್ ಆ್ಯಕ್ಟ್ ಮಾಡಿರೋದು ಇಂಟರ್ವೆಲ್ನ ನಂತರ. ಆ ಕತೆ ಪ್ರಕಾರ, ಮಣಿಚಿತ್ರತಾಳ ಕತೆ ಪ್ರಕಾರ ಇಂಟರ್ವೆಲ್ ನಂತರ ಮೋಹನ್ ಲಾಲ್ ಆ ಕ್ಯಾರೆಕ್ಟರ್ ಬರೋದು. ಆದರೆ ಇಲ್ಲಿ ವಿಷ್ಣುವರ್ಧನ್ ಇಂಟರ್ವೆಲ್ ನಂತರ ಬಂದರೆ ಯಾರು ನೋಡ್ತಾರೆ ಅಂತ ಅಲ್ಲಿ ಒಂದು ಡಿಸ್ಕಷನ್ ನಡೀತು. ವಿಷ್ಣುವರ್ಧನ್ ಬೇಡವೇ ಬೇಡ, ಈ ಸಿನಿಮಾ ಬೇಡ, ನಾನು ಮಾಡಲ್ಲ ಅಂತ ಹೇಳ್ಬಿಟ್ರು. ಅಂಥೇಳಿ ದ್ವಾರಕೀಶ್ ನನ್ನ ಹತ್ರ ಹೇಳಿದೆ, ಅಲ್ಲಿ ಅಷ್ಟು ಆಡಿಟೋರಿಯಮಲ್ಲಿ ಕೂತ್ಕೊಂಡು ಹೇಳಿದಾಗ ನೆಕ್ಸ್ಟ್ ಏನು, ಪಿ ವಾಸು ಮುಂದೆ ಬಂದರು. ವಾಸು ಅವರು ಡೈರೆಕ್ಟ್ ಹೇಳಿದರು, ನಾನು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೊಡ್ತೇನೆ, ಆರಂಭದಲ್ಲೇ ವಿಷ್ಣುವರ್ಧನ್ ಕ್ಯಾರೆಕ್ಟರ್ ಬರೋ ಹಾಗೆ ಮಾಡ್ತೀನಿ. ಸೊ ದಟ್ ನೋ ಪ್ರಾಬ್ಲಮ್, ಉಳಿದೆಲ್ಲ ಓಕೆನಾ? ಇಲ್ಲ ನಾನು ಸಾಹಸ ಸಿಂಹನಾಗಿರುವಂಥ ಸಿನಿಮಾ ಇದೇನು ನೋಡಿದರೆ ಅದೇನು ಪ್ರೇತ ದೆವ್ವ ಅದು ಇದು ಅಂತೇಳಿ, ಇದರಲ್ಲಿ ನನಗೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ರು. ವಾಸು ದ್ವಾರಕೀಶ್ ಕೂತ್ಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಒಂದು ಹಂತಕ್ಕೆ ವಿಷ್ಣುವರ್ಧನ ಒಪ್ಪಿಸುವಂಥ ಕಾರ್ಯ ನಡೀತು. ವಿಷ್ಣುವರ್ಧನ್ ಒಪ್ಕೊಂಡ್ರು. ಸೊ ಮೊದಲ ಬಾರಿಗೆ ಆಪ್ತಮಿತ್ರ ಸಿನಿಮಾ ಸೆಟ್ಟೇರಬೇಕೋ ಬೇಡೋ ಅಂತ ತೀರ್ಮಾನ ಆಗುವಂಥ ಒಂದು ಸಂದರ್ಭದಲ್ಲಿ ಈ ಮಾತುಕತೆ ನಡೆದಿರೋದು. ಕೊನೆಗೂ ಸೆಟ್ಟೇರೋ ಸಂದರ್ಭ ಬಂತು. ಆಗ ಮಾತುಕತೆಯಲ್ಲಿ ನಡೆದು ಬಂದ ವಿಷಯ ಏನಂದರೆ, ವಿಷ್ಣುವರ್ಧನ್ ಅವರ ಸಂಭಾವನೆ ವಿಚಾರ. ವಿಷ್ಣುವರ್ಧನ್ ಅವರಿಗೆ 65 ಲಕ್ಷ ಫಿಕ್ಸ್ ಆಗಿದೆ. ಅದರಲ್ಲಿ 5 ಲಕ್ಷ ಮೊದಲು ಕೊಡೋದು, ಉಳಿದ 20 ಲಕ್ಷ ಅಂದರೆ 60 ಲಕ್ಷ ಅದು 3 ಕಂತಲ್ಲಿ ಕೊಡೋದು ಅಂತ ತೀರ್ಮಾನ ಆಯಿತು. ವಿಷ್ಣುವರ್ಧನ್ ಒಪ್ಕೊಂಡಿದ್ದರು. ಆದರೆ ಏನಾಯ್ತು ನೋಡಿ, ಮಧ್ಯದಲ್ಲಿ ಶೂಟಿಂಗ್ ಆಗ್ತಿರೋ ಮಧ್ಯದಲ್ಲಿ ವಿಷ್ಣುವರ್ಧನ್ ನನಗೀಗ 10 ಲಕ್ಷ ಬೇಕು ಅಂತೇಳಿ ಹಠ ಹಿಡ್ಕೊಂಡ್ಬಿಟ್ರು. ಹಠ ಹಿಡಿದಾಗ ಇಲ್ಲ, ದುಡ್ಡಿಲ್ಲ, ಅಷ್ಟು ಕೊಡುವಷ್ಟು ದುಡ್ಡಿಲ್ಲ, ಶೂಟಿಂಗ್ ಬೇಕಾದಷ್ಟು ದುಡ್ಡಿದೆ, ಆದರೆ ಹೇಗೆ ಕೊಡೋದು? ವಿಷ್ಣುವರ್ಧನ್ ಹಠ ಹಿಡಿದು ಶೂಟಿಂಗ್ ಬರಲೇ ಇಲ್ಲ. ಇದೆಲ್ಲ ಹೇಳ್ತಾ ಇರೋದು ದ್ವಾರಕೀಶ್ ನನ್ನ ಹತ್ರ. ನೋಡು ನಾನು ಯಾಕೆ ಮುನಿಸ್ಕೊಂಡಿದ್ದೇನೆ, ನಾನು ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೇನೆ ವಿಷ್ಣುವರ್ಧನ್ ಹತ್ರ ಎಂಬುದಕ್ಕೆ ಕಾರಣ ಕೊಡ್ತಾ ಹೋಗೋದು. 10 ಲಕ್ಷ ನನ್ನ ಹತ್ರ ಇಲ್ಲ. ಯೋಗಿ
ಅಲ್ಲಿ ಇಲ್ಲಿ ಓಡಾಡಿ 8 ಲಕ್ಷ ಹೇಗೋ ಕಲೆಕ್ಷನ್ ಮಾಡಿ ವಿಷ್ಣುವರ್ಧನ್ ಕೊಡ್ಲಿಕ್ಕೆ ಹೋದರೆ ರಿಜೆಕ್ಟ್ ಮಾಡಿಬಿಟ್ರು. ಸೊ ಸಿನಿಮಾ ಶೂಟಿಂಗ್ ನಿಂತೋಯ್ತು. ಇದು ನಡೆದಿರೋದು. ಆಮೇಲೆ ಹೇಗೋ ಕಲೆಕ್ಷನ್ ಮಾಡಿ 10 ಲಕ್ಷ ಕೊಟ್ಟು ಸಿನಿಮಾಕ್ಕೆ ಇದು ಬಂದರು. ಮೊದಲು 20 ಲಕ್ಷದ 3 ಇನ್ಸ್ಟಾಲ್ಮೆಂಟಿಗೆ ವಿಷ್ಣುವರ್ಧನ್ ಒಪ್ಕೊಂಡಿದ್ರು. ಆದರೆ ನಡು ಇದು ಬೇಕು ಅಂತ ಕೇಳಿದಾಗ ಅಡ್ಜಸ್ಟ್ ಮಾಡಲಿಕ್ಕೆ ಆಗಿಲ್ಲ. ಕೊನೆಗೂ 8 ಲಕ್ಷ ತೊಗೊಂಡೋಗಿ ಯೋಗಿ ಅಂದರೆ ಯೋಗಿ ದ್ವಾರಕೀಶ್ ಅವರ ಮಗ ಹೋಗಿ 10 ಲಕ್ಷ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟರು. 8 ಲಕ್ಷ ನನಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ಕೂಡ 10 ಲಕ್ಷ ಅಡ್ಜಸ್ಟ್ ಮಾಡಿ ಕೊಟ್ಟರು. ಸೊ ಅಲ್ಲಿಂದ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಆರಂಭದ ದಿನಗಳು ಸ್ಟಾರ್ಟ್ ಆದಮೇಲೆ ಅದಕ್ಕೆ ಒಂದು ಅರಮನೆ ಬೇಕಾಗಿತ್ತು. ಅರಮನೆ ಅಂದರೆ ಭೂತ ದೆವ್ವ ಅದು ಇದೆಲ್ಲ ಓಡಾಡುವಂಥ ಒಂದು ಚಂದದ ಒಂದು ಮೆಟ್ಲಿರುವಂಥ ಒಂದು ಹಳೆ ಬಿಲ್ಡಿಂಗನ್ನು ನೆನಪಿಸುವಂಥ ಒಂದು ಅರಮನೆ ಬೇಕಾಗಿತ್ತು. ಸೊ ಬೆಂಗಳೂರು ಅರಮನೆಯನ್ನು ಅಲ್ಲಿ ಬಾಡಿಗೆ ತೊಗೊಂಡು ಶೂಟ್ ಮಾಡೋಣ ಅಂತ ಯೋಚನೆ ಮಾಡಿದರೆ ಆ ಅರಮನೆ ಬೆಂಗಳೂರು ಅರಮನೆಗೆ 30 ಲಕ್ಷ ಬಾಡಿಗೆ ಆಗುತ್ತೆ ಅಷ್ಟು ದಿವಸಕ್ಕೆ. ಆಮೇಲೆ ಅಲ್ಲೇ ಪ್ರಾಪರ್ಟಿ ಎಲ್ಲ ಮುಟ್ಟೋಂಗಿಲ್ಲ. ಇಂಥದ್ದೆಲ್ಲ ಸಮಸ್ಯೆ. ಏನು ಮಾಡೋದು ಅಂತ ಗೊತ್ತಾಗದೆ ದ್ವಾರಕೀಶ್ ಸ್ಟ್ರೈಟ್ ಮೈಸೂರಿಗೆ ಹೋಗ್ತಾರೆ. ಮೈಸೂರು ಅರಮನೆ ಹಿಂದೆ ಶ್ರೀಕಂಠ ದತ್ತ ಒಡೆಯರ್ ಅವರ ಮನೆ ಇರ್ತದೆ. ಅವರು ಸಿಕ್ಕಿದ್ರು. ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾರೆ. ನಾವು ಸಿನಿಮಾಕ್ಕೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ, ವಿಷ್ಣುವರ್ಧನ್ ಅವರು ನಾಯಕನಾಗಿ ಮಾಡ್ತಾಯಿದ್ದಾರೆ, ಆಪ್ತ ಮಿತ್ರ ಅಂತ ಸಿನಿಮಾ, ಅದಕ್ಕೆ ಒಂದು ಅರಮನೆ ಬೇಕಾಗಿತ್ತು. ನಿಮ್ಮ ಬೆಂಗಳೂರು ಅರಮನೆ ತುಂಬ 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 ಚೆನ್ನಾಗಿದೆ, ಈ ಸಿನಿಮಾಕ್ಕೆ ಹೊಂದಿಕೆ ಆಗಿದೆ, ಅದರಿಂದ ನೀವು ನನಗೆ ಅದು ಕೊಡಬೇಕು ಅಂತ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಅಷ್ಟೆಲ್ಲ ಬಾಡಿಗೆ ನಮ್ಮ ಕೈಲಿ ಕೊಡಲಿಕ್ಕೆ ಆಗಲ್ಲ. ಎಷ್ಟು ಕೊಡ್ತೀರಾ? ಒಂದು 2 ಲಕ್ಷ ಕೊಡ್ಬೋದು ಅಂತ ಹೇಳಿದರು. ಆಯಿತು ಅಂಥೇಳಿ ಫೋನ್ ಮಾಡಿ ಅರಮನೆಗೆ ಸಂಬಂಧಪಟ್ಟ ಯಾರು ವ್ಯಕ್ತಿ ಇದ್ದಾರೋ ಅವರಿಗೆ ಫೋನ್ ಮಾಡಿ ಅರಸವರು ಹೇಳ್ತಾರೆ. ಸೊ ಶೂಟಿಂಗ್ ಇದು ಮಾಡಿ, ಆದರೆ ಅಲ್ಲಿ ಒಂದು ರಾಣಿ ವಾಸದ ಒಂದು ಇದಿದೆ, ಚೇಂಬರ್ ಇದೆ, ಅಲ್ಲಿಗೆ ಮಾತ್ರ ಹೋಗಬೇಡಿ, ಅಲ್ಲಿಯ ಪ್ರಾಪರ್ಟಿಯನ್ನು ಮುಟ್ಲಿಕ್ಕೆ ಹೋಗಬೇಡಿ, ಅದು ಬಿಟ್ಟು ಬೇರೆ ಏನಿದೆ ಪ್ರಾಪರ್ಟಿ ಸಮೇತ ರೂಮು, ಚೇಂಬರ್, ಅದು ಏನೇನಿದೆಯೋ ಮೆಟ್ಲು ಎಲ್ಲವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದರು. ಸೊ 1 ಲಕ್ಷ ಅಡ್ವಾನ್ಸ್ ಕೊಟ್ಟರು ದ್ವಾರಕೀಶ್ ಅವರು. ಅಡ್ವಾನ್ಸ್ ಕೊಟ್ಟು ಇಲ್ಲಿ ಬರಬೇಕಿದ್ರೆ ಬೆಂಗಳೂರಿಗೆ ವಿಷ್ಣುವರ್ಧನ್ ಇಲ್ಲಿ ಬೇಡ, ನಾನು ಇಲ್ಲಿ ಮಾಡಲ್ಲ, ಬೆಂಗಳೂರು ಅರಮನೆಯಲ್ಲಿ ನಾನು ಮಾಡಲ್ಲ ಅಂತ ಹೇಳ್ದಂತೆ. ಹಾಗೆ ಅಂತ ಹೇಳಿದರು ಅಂತ ದ್ವಾರಕೀಶ್ ನನ್ನ ಹತ್ರ ಹೇಳ್ತಾ ಇದ್ದಾರೆ ಆ ಆಡಿಟೋರಿಯಂನಲ್ಲಿ. ನನಗೆ ಇದೇನಪ್ಪ ಕತೆ ಎಲ್ಲೆಲ್ಲೂ ಹೋಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿದೆ. ಕೊನೆಗೆ ಅವರು ಒಂದು ವಿಷ್ಣುವರ್ಧನೇ ಸೂಚಿಸಿದಂತೆ ಚೆನ್ನೈನಲ್ಲಿ ಒಂದು ಅರಮನೆ ಥರ ಇದೆ, ಅದರ ಹೆಸರು ಕುಶಾಲ ಬಂಗ್ಲಾ ಅಂತ. ಅದು 3 ಫ್ಲೋರಿನ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್. ಅಲ್ಲಿ ಒಂದೊಂದು ಫ್ಲೋರಿನಲ್ಲಿ ಒಂದೊಂದು ಭಾಷೆ ಸಿನಿಮಾ ಶೂಟಿಂಗ್ ಆಗ್ತಾ ಇರ್ತದೆ, ಯಾವಾಗಲೂ ಆಗ್ತಾ ಇರ್ತದೆ. ಸಿಕ್ಕಾಪಟ್ಟೆ ಬ್ಯುಸಿ ಇರುವಂಥ ಅರಮನೆ ಅದು. ಸೊ ಅದು ಅದು ಯಾರಿಗೋ ಫೋನ್ ಮಾಡಿ ದ್ವಾರಕೀಶ್ ಅಡ್ಜಸ್ಟ್ ಮಾಡಿ ಹೆಂಗೋ ಅದನ್ನು ಒಪ್ಪಿಸ್ಕೊಂಬಿಟ್ರು. ಆದರೆ ವಿಷ್ಣುವರ್ಧನ್ ಇನ್ನೊಂದು ಕಂಡೀಷನ್ ಆಗ್ತದ ಅಂತ ಹೇಳ್ತಾರೆ. ಏನಪ್ಪ ಅಂದರೆ ಅಲ್ಲಿ ನಾನು ನನ್ನ ಸಿನಿಮಾದ ಶೂಟಿಂಗ್ ಮಾತ್ರ ನಡಿಬೇಕು, ಬೇರೆ ಯಾವುದೇ ಸಿನಿಮಾದ ಶೂಟಿಂಗ್ ನಡಿಬಾರ್ದು ಅಂತ ಒಂದು ಕಂಡೀಷನ್ ಆಗಿಬಿಟ್ರು. ದ್ವಾರಕೀಶಿಗೆ ಮತ್ತೆ ಟೆನ್ಷನ್ ಆಗೋಯ್ತು. ಮತ್ತೆ ಇನ್ನೊಬ್ಬರಿಗೆ ಯಾರಿಗೋ ಫೋನ್ ಮಾಡಿಬಿಟ್ಟು ಕೇಳಿದಾಗ ಇವರ ಅದೃಷ್ಟ ಚೆನ್ನಾಗಿತ್ತು, ಅದು ಎಲ್ಲೂ ಯಾವ ಫ್ಲೋರ್ನಲ್ಲೂ ಶೂಟಿಂಗ್ ಇರಲಿಲ್ಲ ಆ ದಿನಗಳಲ್ಲಿ. ಸೊ ಇವರಿಗೆ ಅದು ಬಿಟ್ಟುಕೊಟ್ರು. ಅಲ್ಲಿ ಶೂಟಿಂಗ್ ಏನದು ದ್ವಾರಕೀಶ್ ಅವರೆಲ್ಲ ಬರ್ತಾರಲ್ಲ, ಆ ರೂಮು, ಆಮೇಲೆ ಆ ಚೆಂಬು ಕೆಳಗೆ ಬೀಳ್ತಾ ಇರೋ ಮೆಟ್ಲುಗಳು, ಇದೆಲ್ಲ ಅಲ್ಲಿಯ ಡೂಪ್ ಮಾಡಿರೋದು ಮತ್ತು ಇಲ್ಲಿಯ ಕೆಲವು ಭಾಗಗಳ ಶೂಟ್ ಮಾಡಿರೋದು. ಇದೆಲ್ಲ ಸೇರಿಸ್ಕೊಂಡು ಒಂದು ಮಾಡಬೇಕಿದ್ರೆ ದ್ವಾರಕೀಶ್ ಅವರು ಸುಸ್ತಾಗಿಬಿಟ್ರು ಅಂತೇಳಿ ನನ್ನ ಹತ್ರ ಹೇಳಿ ಒಂದು ಸಲ ನನ್ನ ಮುಖ ನೋಡಿದರು. ನನಗೇನೂ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇನ್ನೊಂದು ಕಂಡೀಷನ್ ಇತ್ತು, ಮೊದಲೇ ಕಂಡೀಷನ್ ಅಂದರೆ ಯಾವ ಕಾರಣಕ್ಕೂ ದ್ವಾರಕೀಶ್ ಅವರು ಸೆಟ್ಟಿಗೆ ಬರಬಾರ್ದು ಅಂತ. ಹೀಗುಂಟ, ಅವರು ಪ್ರೊಡ್ಯೂಸರ್, ಅವರೇ ಪ್ರೊಡ್ಯೂಸ್ ಮಾಡ್ತಾಯಿರೋ ಸಿನಿಮಾ, ಸೆಟ್ಟಿಗೆ ಬರಬಾರ್ದು, ಇದು ವಿಷ್ಣುವರ್ಧನ್ ಕಂಡೀಷನ್ ಅಂತೇಳಿ ದ್ವಾರಕೀಶ್ ನನ್ನ ಹತ್ರ ಹೇಳ್ತಾರೆ. ಯಾಕೆಪ್ಪ ಅಂದರೆ ಉಳಿದ ಎಲ್ಲರೂ ಅಲ್ಲಿರುವಂಥ ಹೆಚ್ಚಿನ ಡೈರೆಕ್ಟರ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ವಿಷ್ಣುವರ್ಧನ್ ಬರುವಾಗ ಎದ್ದು ನಿಂತು ಗೌರವ ಕೊಡ್ತಾರೆ.
ಆದರೆ ದ್ವಾರಕೀಶ್ ಅವರು ಕೂತ್ಕೊಂಡಲ್ಲೇ ಕೂತ್ಕೊಂಡು ಬಾರಪ್ಪ ವಿಷ್ಣು ಇಲ್ಲಿ ಬಾರಪ್ಪ ಅಂತ ಏಕವಚನದಲ್ಲೆಲ್ಲ ಮಾತಾಡ್ತಾರೆ. ಅದು ನನಗೆ ಇರಿಟೇಟ್ ಆಗುತ್ತೆ ಎಂಬ ಕಾರಣಕ್ಕಾಗಿ ಸೆಟ್ಗೆ ದ್ವಾರಕೀಶ್ ಬರಬಾರ್ದು. ಇದು ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನಂದರೆ ದ್ವಾರಕೀಶ್ ಆ್ಯಕ್ಟ್ ಮಾಡಬಾರ್ದು ಅಂತ. ದ್ವಾರಕೀಶ್ ನಟ, ನಿರ್ಮಾಪಕ, ಅವ್ರು ಹೇಗೆ ಆ್ಯಕ್ಟ್ ಮಾಡದೇ ಇರ್ತಾರೆ? ಹೆಂಗೋ ಅದನ್ನು ಸುಧಾರಿಸ್ಬಿಟ್ರು. ಹೇಗೋ ಮಾತಾಡಿ ಒಪ್ಪಿಸಿ ವಿಷ್ಣುವರ್ಧನ್ ಒಪ್ಪಿಸ್ಕೊಂಡು ದ್ವಾರಕೀಶ್ ಆ್ಯಕ್ಟ್ ಮಾಡಿದರು. ಸೆಟ್ಟಲ್ಲಿ ಬರಲೇಬೇಕಾಗಿತ್ತು, ಬಂದರು. ಹೇಗೋ ಶೂಟಿಂಗ್ ಮುಗೀತು. ಇನ್ನೊಂದು ಕಂಡೀಷನ್ ವಿಷ್ಣುವರ್ಧನ್ ಏನಂದರೆ ದ್ವಾರಕೀಶ್ ಹೇಳೋ ಪ್ರಕಾರ ಗುರುಕಿರಣ್ ಆ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಬಾರ್ದು. ಅವ್ರು ಯಾರೇ ಗುರುಕಿರಣ್? ಅವ್ರನ್ನ ಹಿಡ್ಕೊಂಡು ಸಿನಿಮಾ ಮಾಡಲಿಕ್ಕಾಗುತ್ತಾ? ಅದೇನೋ ಹಾಡು ಕಾಣ 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 ಕಾಣ, ಅದು ಏನದು? ಏನು ಹಾಡು ಅದು? ಯಾರ ಹತ್ರ ಬರ್ಸಿದ್ದು? ಆಮೇಲೆ ಕಾಲವನ್ನು ಅದೊಂದು ಹಾಡಿದೆಯಲ್ಲ, ಅದು ಇಬ್ಬರಿಗಾಗಿ ಬರ್ಸಿರೋದು ದ್ವಾರಕೀಶ್ ಅವರು. ಸೊ ಆ ಹಾಡು ಬೇಡ, ಹಾಕೋದು ಬೇಡ. ಅದರಲ್ಲಿ ದ್ವಾರಕೀಶ್ ಅಂತೂ ನಾನು ದ್ವಾರಕೀಶ್ ಜೊತೆ ಆ್ಯಕ್ಟ್ ಮಾಡಲ್ಲ, ನನ್ನ ಜೊತೆ ಆ್ಯಕ್ಟ್ ಮಾಡಲ್ಲ ಅಂತ ದ್ವಾರಕೀಶ್ ಅವರು ನನ್ನ ಹತ್ರ ಹೇಳ್ತಾ ಇರೋದು. ಮತ್ತು ಹೇಗಾಯಿತು? ಹೇಗೋ ಆಯ್ತಪ್ಪ, ನಡೀತದು. ಕೊನೆಗೂ ಅದು ಎರಡೂ ನಡೀತು. ಗುರುಕಿರಣ್ ಮ್ಯೂಸಿಕ್ ಮಾಡಿದರು. ಆಮೇಲೆ ಹಾಡುಗಳೆಲ್ಲ ಸೂಪರ್ ಹಿಟ್ ಆದವು. ಮತ್ತು ಕಾಲವನ್ನು ಹಾಡಿದೆಯಲ್ಲ, ಅದು ಕೂಡ ಸೂಪರ್ ಹಿಟ್ ಆಯಿತು. ನಾವು ಅದನ್ನು ಆ ರೀತಿ ಶೂಟ್ ಮಾಡಿದ್ವಿ. ವಾಸು ಅವರು ಅಷ್ಟು ಚೆನ್ನಾಗಿ ಶೂಟ್ ಮಾಡಿ ಕೊಟ್ಟರು ನಮಗೆ ಅಂಥೇಳಿ. ದ್ವಾರಕೀಶ್ ಕೇಳೋದೇನೆಂದರೆ ವಿಷ್ಣುವರ್ಧನ್ ಅವರನ್ನು ಸಾಹಸ ಸಿಂಹ ಅಂತ ಕರೀತಾರೆ. ಆದರೆ ಯಾವ ಸಿನಿಮಾ ಅವರಿಗೆ ಆ ಬಿರುದು ಕೊಡ್ತು, ಯಾವ ಸಿನಿಮಾದ ಸಬ್ಜೆಕ್ಟ್ ಕಂಟೆಂಟ್ ಅವರಿಗೆ ಆ ಬಿರುದನ್ನು ಕೊಡ್ತು? ಇದು ಜೋಸೈಮನ್ ಅವರ ಸಿನಿಮಾದ ಟೈಟಲ್. ಅದು ಹೇಗೆ ಬಂತೋ ಗೊತ್ತಿಲ್ಲ, ಸಾಹಸ ಸಿಂಹ ಅಂತೇಳಿ ವಿಷ್ಣುವರ್ಧನ್ ಅವರಿಗೆ. ಆ್ಯಕ್ಚುಲಿ ವಿಷ್ಣುವರ್ಧನ್ ಕ್ಲಿಕ್ ಆಗಿ ಆ್ಯಕ್ಟ್ ಮಾಡಿರೋ ಸಿನಿಮಾ ಕ್ಲಿಕ್ ಆಗಿರೋದೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ ಇರುವಂಥ ಸಿನಿಮಾಗಳು. ಈ ಫೈಟು ಅದು ಇದು ಏನೇನೋ ನಡೀತಲ್ಲ, ಅದರಲ್ಲಿ ಯಾವುದೂ ಕೂಡ ವಿಷ್ಣುವರ್ಧನ್ ಅವರಿಗೆ ಸಾಹಸಿಂಹ ಬಿರುದು ಕೊಡುವಂಥ ಸಿನಿಮಾಗಳೇ ಆಗಿರಲಿಲ್ಲ ಅಂಥೇಳಿ ದ್ವಾರಕೀಶ್ ಹೇಳ್ತಾರೆ. ಟಿ ವಾಸು ಅದು ಹೇಗೋ ಸಿನಿಮಾನ ಮುಗಿಸಾಯಿತು, ರಿಲೀಸ್ ಆಯಿತು. ರಿಲೀಸ್ ಆಗೋ ಹೊತ್ತಿಗೆ ಯಾವುದು ಎಲ್ಲೂ ಕೂಡ ಅಂಥ ಒಂದು ಒಳ್ಳೆ ಮಾತು ಬರಲಿಲ್ಲ ಅದರ ಬಗ್ಗೆ. ಸಿನಿಮಾ ಬಿದ್ದೋಯ್ತು ಅಂತ ತಿಳ್ಕೊಂಡ್ರು. ಆದರೆ ಅದೃಷ್ಟ ಚೆನ್ನಾಗಿತ್ತು. 18 ವರ್ಷದ ವನವಾಸ ನಮ್ಮ ದ್ವಾರಕೀಶ್ ಅವ್ರದ್ದು ಕೊನೆಗುಂಟು ಅಂತ ಕಾಣುತ್ತೆ. ವಿಧಿ ಇವರ ಪರವಾಗಿತ್ತು, ಅದೃಷ್ಟ ಇವರ ಪರವಾಗಿತ್ತು. ಸೊ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಯಿತು. ಹಿಟ್ಟಾದಾಗ ಅದರಲ್ಲಿ ಒಂದು ಬಂಗ್ಲನ ಕೊಂಡ್ಕೊಂಡ್ರು HSR ಲೇಔಟ್ನಲ್ಲಿ ದ್ವಾರಕೀಶ್ ಅವರು. ಆ ಬಂಗ್ಲಾ ಅಭಿನಂದನ್ ಅಂತೇಳಿ ಅಥವಾ ಸ್ವಾಭಿಮಾನ ಅಂತೇಳಿ ಹಾಗೇನೋ ಹೆಸರಿಟ್ಟಿದ್ದಾರೆ. 3 ಫ್ಲೋರ್ನ ದೊಡ್ಡ ಬಂಗ್ಲಾ HSR ಲೇಔಟ್. ಆ ಸೈಟನ್ನು ಒಬ್ಬರು ಮುಖ್ಯಮಂತ್ರಿಗಳು ಅವ್ರಿಗೆ ಕೊಡಿಸಿರೋದು, ಅಲ್ಲಿ ಕಟ್ಟಿದ್ದಾರೆ. ಆಮೇಲೆ ಬಂದಂಥ ಸಿನಿಮಾಗಳೆಲ್ಲ 1 by 1 ಸೋಲ್ತಾ ಹೋಯಿತು. ಯಾವುದೋ ಆಪ್ತಮಿತ್ರ ನಂತರ ಸೋತಾಗ ಮತ್ತೆ ಯಥಾ ಪ್ರಕಾರ ಫುಟ್ಪಾತ್ ಗತಿ ದ್ವಾರಕೀಶ್ ಅವರಿಗೆ. ಆಗ ಬಂದ ಸಾಲ ಅದು ಇದು ಅಂತೇಳಿ ಎಲ್ಲ ಅವ್ಯವಸ್ಥೆ ಜೀವನ ಆಗಿಬಿಟ್ಟು ಕೊನೆಗೆ ಆ ಬಿಲ್ಡಿಂಗನ್ನು, ಯಾವುದು HSR ಲೇಔಟ್ನ ಬಿಲ್ಡಿಂಗನ್ನು ಕೂಡ ಮಾರುವಂಥ ಪರಿಸ್ಥಿತಿ ಬಂತು. ಆ ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದವರು ರಿಷಬ್ ಶೆಟ್ಟಿ ಅಂತ ದ್ವಾರಕೀಶ್ ಮಗ ಯೋಗಿ ದ್ವಾರಕೀಶ್ ಹೇಳ್ತಾರೆ. ಕೊನೆಗೆ ಅಲ್ಲಿಂದ ಹೋಗಿ ನಮ್ಮ ಇದರಲ್ಲಿ ಇಲೆಕ್ಟ್ರಾನಿಕ್ ಸಿಟಿಯ ಒಂದು ಅದ್ಭುತವಾದಂಥ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡು, ಮನೆಯಲ್ಲ ಅದೊಂಥರ ರೆಸಾರ್ಟ್ ಇದ್ದ ಹಂಗಿದೆ ಮನೆ. ಅಲ್ಲಿ ಏಕಾಂತವಾಗಿ ಇರುವಂಥ ಒಂದು ಜಾಗ. ರಿಟೈರ್ಡ್ ಲೈಫ್ ದ್ವಾರಕೀಶ್ ಅವರಿಗೆ. ಅಲ್ಲಿ ಕಾಯಿಲೆ ಬಂತು. ಇದು ಆಮೇಲೆ ನಡೆದ ಕಥೆಗಳು. ಇಷ್ಟು ವಿಷಯವನ್ನು ದ್ವಾರಕೀಶ್ ಅವರು ಆ ಆಡಿಟೋರಿಯಂನಲ್ಲಿ ಕೂತ್ಕೊಂಡು ನನ್ನ ಹತ್ರ ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದು ಏನದು ಹೇಳ್ತಾರಲ್ಲ, ಆ ಥರ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರ ನಡುವಿನ ಮುನಿಸಿಗೆ ಕಾರಣ ಇತ್ತು. ಆ ಕಾರಣವನ್ನು ದ್ವಾರಕೀಶ್ ಅವರು ನನ್ನ ಮುಂದೆ ತೆರೆದಿಟ್ಟಿದ್ದಾರೆ. ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಈಗ
ವಿಶೇಷ ಅಂದರೆ ಬೇರೆ ಬೇರೆ ವಿಭಾಗದಿಂದ ಬೇರೆ ಬೇರೆ ವ್ಯಕ್ತಿಗಳು ಮೂರು ಸಲ ದ್ವಾರಕೀಶ್ ಅವರನ್ನು ಸಾಯಿಸಿದ್ದಾರೆ ಅಂದರೆ ಗಾಸಿಪ್ ಹರಡಿಬಿಟ್ಟಿದೆ. 3 ಸಲವೂ ಕ್ಯಾಮರಾ ಮುಂದೆ ಬಂದು ನಾನು ಸತ್ತಿಲ್ಲ, ಇನ್ನೂ ಬದುಕಿದ್ದೇನೆ ಅಂತ ಹೇಳುವಂಥ ದೌರ್ಭಾಗ್ಯ ಅಂಥ ದೊಡ್ಡ ಪ್ರೊಡ್ಯೂಸರ್ದು, ನಟರದ್ದು ದೌರ್ಭಾಗ್ಯ ಆಗಿತ್ತು. ಇದು ದ್ವಾರಕೀಶ್ ಅವರ ಕತೆ. ಇಲ್ಲಿಗೆ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಆಗಿರುವಂಥ ಒಂದು ಸಬ್ಜೆಕ್ಟನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.